ಎಸ್ ನಮಸ್ಕಾರ. ಈಗ ಲಾಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅಲ್ಲಿ ಎಕ್ಸಾಮ್ ಡೇಟನ್ನು ಹೇಳೋದು ಮರ್ತೀನಿ ನಾನು, ಯಾಕಂತಂದರೆ ನನಗೂ ಒಂದು ಸ್ವಲ್ಪ ಎಕ್ಸೈಟ್ಮೆಂಟು ಮಾರ್ನಿಂಗ್ ಎದ್ದ ತಕ್ಷಣ ಕ್ಲಾಸ್ ಮಾಡೋದು. ಸೊ ಕಂಪ್ಲೀಟಾಗಿ ನೋಡಿರಲಿಲ್ಲ. ಹಾಗಾಗಿ ಏನಪ್ಪ ಅಂತಂದರೆ ಎಕ್ಸಾಮ್ ಡೇಟನ್ನು ಕೂಡ ಶೇರ್ ಮಾಡಬೇಕು ಅಂತ ತೊಗೊಂಬಂದೆ. ಇದು PSTR ನೋಡಿ. ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ PSTRದ್ದು ಡೇಟನ್ನು ಕೂಡ ನೀವು ಗಮನಿಸ್ಕೋಬಹುದು. ಒಂದು ಸೆಕೆಂಡ್, ಇಲ್ಲಿದೆ ಎಲ್ಲ ಮಾನದಂಡಗಳು ಕೂಡ ಇರ್ತವೆ ಇಲ್ಲಿ. ನಾನು ಆಗಲೇ ಅಪ್ಲಿಕೇಶನ್ ಹಾಕೋದು ಮತ್ತು ಅಪ್ಲಿಕೇಶನ್ ಪ್ರೈಸ್ ಎಷ್ಟಿದೆ ಅಂತಂದೆಲ್ಲ ಹೇಳಿ ಹೋಗಿದ್ದೀನಿ. ಎಸ್, ಇದು PSTR. ಒಂದು ಸೆಕೆಂಡ್, PSTRದ್ದು ಇಲ್ಲಿದೆ ನೋಡಿ. ಎಸ್, ಇದು ಅಲ್ಲ ಒಂದು ಸೆಕೆಂಡ್ ಇಲ್ಲಿದೆ. ಓಕೆ, ನನಗೆ PSTRದ್ದು ಈಗ ಅಷ್ಟೇ ಲಭ್ಯ ಆಯಿತು ಅಂತಂದು ಹೇಳಬಹುದು. ಸೊ ನನ್ನ ಕಡೆ ಇರತಕ್ಕಂಥದ್ದು ಬೆಳಗಾವಿ ವಿಭಾಗದಿದೆ ನೋಡಿ. PSTR ಬೆಳಗಾವಿ ವಿಭಾಗದ ನೋಟಿಫಿಕೇಷನ್ ಇದೆ. 12 ಡೇಟ್ ಅಂದರೆ ಇವತ್ತಿನ ಡೇಟ್ ಒಂದಿದೆ. ಸೊ ಗಮನಿಸ್ಕೋಬಹುದು ನೀವು. ಓಕೆ, ಎಸ್, ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ವಿಭಾಗದಲ್ಲಿ ಪ್ರಮುಖವಾಗಿ 7 ಪೋಸ್ಟ್ಗಳದಾವೆ ಅಂತಂದು ಹೇಳ್ಬೋದು. ಯಾಕಂತಂದರೆ 100 ಪೋಸ್ಟ್ ಅಷ್ಟೇ ನಮಗೆ ನಾನ್ HKಗಿರೋದು. 800 ಪೋಸ್ಟ್ ಎಲ್ಲಿದೆ ಅಂತಂದರೆ ಪ್ರಮುಖವಾಗಿ ಅವುಗಳು HK ವಿಭಾಗಕ್ಕೆ ಇರ್ತಾವೆ. ಇದು ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟ್ ಸೇಮ್ ಇದೆ. ಎಸ್, ಇಲ್ಲಿ PSTR ಪರೀಕ್ಷೆಗಳು ನಡೀತಕ್ಕಂತಹ ದಿನಾಂಕ ಒಂದು ಸೆಕೆಂಡ್, 15ನೇ ಪೇಜ್. ಓಕೆ, ಎಸ್, ಇದು PSTR ಪರೀಕ್ಷೆ ನಡೀತಕ್ಕಂತಹ ದಿನಾಂಕ ನೋಡಿ. ದಿನಾಂಕ 5 ಅವತ್ತು GK ಇರುತ್ತೆ. 6ರಂದು ನಮ್ಮ ಒಂದು ಏನಪ್ಪ ಅಂತಂದ್ರೆ ಪೇಪರ್ 2 ಇರುತ್ತೆ. ಅಲ್ಲಿ ಗಣಿತ, ಪರಿಸರ ಅಧ್ಯಯನ ಮತ್ತು ಸಮಾಜ ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬರಿತೀವಿ ನಾವು. ಓಕೆ, ಯಾವ ರೀತಿ ಬೈಫರಿಕೇಷನ್ ಮಾಡಿರ್ತಾರೆ ಇಲ್ಲಿ ಗಮನಿಸ್ಕೋಬಹುದು ನೀವು. ಸಾಮಾನ್ಯ ಜ್ಞಾನ 15, ಕನ್ನಡ 10 GKದಲ್ಲಿ, ಇಂಗ್ಲೀಷ್ 10, ಓಕೆ, ಬಾಲ ಮನೋವಿಜ್ಞಾನ 15, ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ 15, ಗಣಕ ಸಾಕ್ಷರತೆ ಕಂಪ್ಯೂಟರ್ 15, ಓಕೆ, ಆರೋಗ್ಯ ಶಿಕ್ಷಣ 10, ಮೌಲ್ಯ ಶಿಕ್ಷಣ 10, ಒಟ್ಟು 100 ಅಂಕದ OMR GK ಪೇಪರು. ಓಕೆ, ಆ್ಯಂಡ್ ಸೆಕೆಂಡ್ ಪೇಪರ್ ಬಂದುಬಿಟ್ಟು ಪ್ರಮುಖವಾಗಿ 100 ಅಂಕದ ಗಣಿತ ಇರುತ್ತೆ, ಅದರಲ್ಲಿ ಪರಿಸರ ಅಧ್ಯಯನ ಇರುತ್ತೆ, ಸೋಷಿಯಲ್ ಸೈನ್ಸ್ ಇರುತ್ತೆ. ಇದು 100 ಅಂಕದ್ದು. ಇನ್ನು PE ಟೀಚರ್ ಕೆಳಗಡೆ ಇದೆ. ಓಕೆ, ಹಾಗಂದ್ರೆ ಇಲ್ಲಿ PSTR ಪರೀಕ್ಷೆಗಳು ನಡೀತಕ್ಕಂಥ ದಿನಾಂಕ 5-10 ಅಂದರೆ ಅಕ್ಟೋಬರ್ 5ನೇ ತಾರೀಕು ಮತ್ತು ಅಕ್ಟೋಬರ್ 6ನೇ ತಾರೀಕು PSTR ಪರೀಕ್ಷೆಗಳು ಇರ್ತಾವೆ ನೋಡಿರಿ. ಓಕೆ, ನೆಕ್ಸ್ಟ್ PSTR ಪರೀಕ್ಷೆಗಳ ಒಂದು ದಿನಾಂಕವನ್ನು ಗಮನಿಸ್ಕೊಳ್ಳೋಣ. ಇದು HSTR ಆಗಿರುತ್ತೆ. PSTR ನನ್ನ ಕಡೆ ಬಾಗಲಕೋಟೆ ಜಿಲ್ಲೆದಿದೆ. ಒಂದೊಂದಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ನಿಮ್ಗೆ ಸಿಗುತ್ತವೆ. ಬಟ್ ಮಧ್ಯಾಹ್ನವರೆಗೂ ವೇಟ್ ಮಾಡಬೇಕಾಗತ್ತೆ. ನೀವೆಲ್ಲ ಅಪ್ಲೋಡ್ ಆಗಬೇಕಂತಂದರೆ ಮಧ್ಯಾಹ್ನ ಆಫ್ಟರ್ನೂನ್ವರೆಗೂ ಕೂಡ ವೇಟ್ ಮಾಡಬೇಕು. ಈಗ ಸಿಗ್ತಾ ಇಲ್ಲ, ಅದು ಲಿಂಕ್ ಓಪನ್ ಆಗ್ತಾ ಇಲ್ಲ. ಲಿಂಕ್ ಇದೆ ನನ್ನ ಕಡೆ, ಬಟ್ ಅದು ಓಪನ್ ಆಗ್ತಾ ಇಲ್ಲ. ಸರ್ ಒಬ್ಬರು ಕಳಿಸಿದ್ರು, ಬಹಳಷ್ಟು ಸಂತೋಷ್ ಕುಮಾರ್ ಸರ್ ಅಂತಂದವರು. ಇವಾಗ ಜಸ್ಟ್ ಇದನ್ನು ನನಗೆ ಶೇರ್ ಮಾಡಿದರು ಎಲ್ಲ PDFಸ್ಗಳನ್ನು, ಜೊತೆಗೆ ಆ ಲಿಂಕನ್ನು ಕೂಡ ಶೇರ್ ಮಾಡಿದ್ದಾರೆ. ಬಟ್ ಅಲ್ಲಿ ಅದು ಓಪನ್ ಆಗ್ತಾ ಇಲ್ಲ. ಎಸ್, ಇಲ್ಲಿ PSTR ಪ್ರಶ್ನೆ ಪತ್ರಿಕೆ ಯಾವಾಗ ನಡೆಯುತ್ತೆ ಅಂತ ನೋಡ್ಬೋದು. 8ನೇ ತಾರೀಕಿಗೆ GK ಇರುತ್ತೆ, 9ನೇ ತಾರೀಕಿಗೆ ಪೇಪರ್ 2 ಇರುತ್ತೆ. ಓಕೆ, ಮತ್ತು 9ನೇ ತಾರೀಕಿಗೆ 10ನೇ ತಾರೀಕಿಗೂ ಕೂಡ ಕೆಲವೊಂದಿಷ್ಟು ಅದಾವೆ ಅಂತಂದು ಹೇಳಬಹುದು. ಪ್ರಮುಖವಾಗಿ ಸೋಷಿಯಲ್ ಸೈನ್ಸ್ ನೋಡ್ರಿ 9ನೇ ತಾರೀಕಿಗೆ ಐತಿ. ಭಾಷೆ ಇಂಗ್ಲೀಷ್ ಟೀಚರ್ ಆಗ್ತಕ್ಕಂಥವ್ರಿಗೆ, ಇಂಗ್ಲೀಷ್ ಟೀಚರ್ ಮತ್ತು ಕನ್ನಡ ಟೀಚರ್ ಆಗ್ತಕ್ಕಂಥವ್ರಿಗೆ 10ನೇ ತಾರೀಕಿದೆ ಅಂತಂದು ಹೇಳ್ಬೋದು. ಇಲ್ಲಿ 2 ಸಬ್ಜೆಕ್ಟ್ ಮಾಡಿದರೂ ಕೂಡ ಏನೂ ನಮಗೆ ಫರಕ್ ಬೀಳಂಗಿಲ್ಲ, ಯಾಕಂದರೆ ಪ್ರಮುಖವಾಗಿ ಬೇರೆ ಬೇರೆ ದಿನ ಎಕ್ಸಾಮ್ ಇರ್ತಾವೆ ಅಂತಂದು ಹೇಳ್ಬೋದು. ಓಕೆ, ಸೋಷಿಯಲ್ ಸೈನ್ಸ್ ಮತ್ತು ಕನ್ನಡ ಇರುತ್ತೆ, ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲೀಷ್ ಇರುತ್ತೆ. ಸೊ ಹಿಂಗಾಗಿ ಏನಪ್ಪ ಅಂತಂದ್ರೆ GK 8ನೇ ತಾರೀಕಿಗೆ ಇರುತ್ತೆ. ಇದು PSTRನ ಮಾತಾಡ್ತಾ ಇರೋದು. PSTR 8ನೇ ತಾರೀಕು GK ಇರುತ್ತೆ. 9ನೇ ತಾರೀಕಿಗೆ ಸ್ಪೆಸಿಫಿಕ್ ಪೇಪರ್ ಆದಂಥ ಸೋಷಿಯಲ್ ಇರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಯಾರಾದರೂ ಇದ್ದರೆ ಇಂಗ್ಲೀಷ್ ಟೀಚರ್ ಆಗ್ತಕ್ಕಂಥವ್ರು, ಕನ್ನಡ ಟೀಚರ್ ಆಗ್ತಕ್ಕಂಥವ್ರಿಗೆ 10ನೇ ತಾರೀಕಿಗೆ ಇರುತ್ತೆ ಅಂತ ಹೇಳ್ಬಹುದು. ಎಸ್, ಇಲ್ಲಿ GK ಪೇಪರನ್ನು ಗಮನಿಸ್ಕೋಬಹುದು. ನಮ್ಮ ಒಂದು GPTಯಲ್ಲಿ ಈ ಒಂದು ಮೆಂಟಲ್ ಎಬಿಲಿಟಿನ ತೆಗೆದು ಹಾಕಿರ್ತಾರ ಅಂತಂದು ಹೇಳ್ಬಹುದು. ಸೊ ಅಲ್ಲಿ ಇರೋದಿಲ್ಲ. ಇಲ್ಲಿ ಪ್ರಮುಖವಾಗಿ ನೋಡಿ GPTಯಲ್ಲಿ 15 ಏನಿರುತ್ತೆ ಜನರಲ್ GK ಇರುತ್ತೆ, 15 ಕರೆಂಟ್ ಅಫೇರ್ಸ್ ಇರುತ್ತೆ, 10 ಕನ್ನಡ, 10 ಇಂಗ್ಲೀಷ್, 15 ಶೈಕ್ಷಣಿಕ ಮನೋವಿಜ್ಞಾನ, 15 ಕಂಪ್ಯೂಟರ್, 20 ಮೌಲ್ಯ ಶಿಕ್ಷಣ. ನೋಡಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. 20 ಅಂಕದ ಪ್ರಶ್ನೆಗಳನ್ನು ಅವ್ರು ಕೇಳಾಕತ್ತಾರ. ಓಕೆ, ನೋಡಿ ಇಲ್ಲಿ ನಮ್ಮದು ಸೈಕಾಲಜಿನೂ ಕೂಡ 15 ಮಾಡಿದ್ದಾರೆ ಈ ಸರಿ. ಬಟ್ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 20 ಮಾಡಿದ್ದಾರೆ. ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಮೌಲ್ಯ ಶಿಕ್ಷಣ ಪಠ್ಯಪುಸ್ತಕಗಳನ್ನು ಸರಬರಾಜು ಮಾಡಿರ್ತಾರೆ ಈಗಿನ ಒಂದು ಪ್ರಮುಖವಾಗಿ ಈ ಒಂದು ಶೈಕ್ಷಣಿಕ ವರ್ಷದಿಂದ. ಸೊ ಹಾಗಾಗಿ ಅಲ್ಲಿಯ ಪ್ರಶ್ನೋತ್ತರಗಳನ್ನು ಎತ್ತಿ ಹಾಕೋಂಥ ಸಂಭವತೆ ಬಹಳಷ್ಟು ಐತಿ. ಸೊ ನಿಮ್ಗೆ ಇದಕ್ಕೆ ಸೋರ್ಸ್ ಏನಪ್ಪ ಅಂದ್ರೆ 1 to 10th ಸರ್ಕಾರಿ ಪುಸ್ತಕಗಳೇ ಅಂತಂದು ಹೇಳ್ಬಹುದು. ಓಕೆ, ಇನ್ನು ಉಳಿದಂಗೆ ಇವು 100 ಅಂಕದ ನಮ್ಮ ಒಂದು ವಿಷಯವಾರು ಪತ್ರಿಕೆಗಳಿರ್ತವೆ.
ಓಕೆ, ನೆಕ್ಸ್ಟ್ HSTR ನೋಡ್ತಾ ಹೋಗೋಣ. ಎಸ್, ಇಲ್ಲಿ ಗಮನಿಸ್ಕೋಬಹುದು HSTR ಪರೀಕ್ಷಾ ದಿನಾಂಕ ಯಾವಾಗಿದೆ ಅಂತ. ಒಂದು ಸೆಕೆಂಡ್ ಹೇಳ್ತೀನಿ. ಎಸ್, HSTR ಪರೀಕ್ಷೆ ದಿನಾಂಕ ನೋಡಿರಿ, 12ನೇ ತಾರೀಕಿಗೆ GK ಇರುತ್ತೆ, 13ನೇ ತಾರೀಕಿಗೆ ನಮ್ಮ ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ನಮ್ದು ಯಾವುದಾದ್ರೂ ಬರೀಲಿ. ಓಕೆ, ಸೊ ಇದು HSTRಗೆ ಸಂಬಂಧಪಟ್ಟಂಗೆ. HSTRದಲ್ಲಿ GKದಲ್ಲಿ ಏನೇನಿರುತ್ತೆ ಅಂತ ನೋಡಿದಾಗ 20 ಏನಿರುತ್ತಂದ್ರೆ GK ಮತ್ತು ಕರೆಂಟ್ ಅಫೇರ್ಸ್ ಕೂಡ್ಕೊಂಡು 20 ಇರುತ್ತೆ. ಇಂಗ್ಲೀಷ್ 10, ಕನ್ನಡ 10, ಜೊತೆಗೆ ಏನಪ್ಪ ಅಂತಂದರೆ 15 ಸೈಕಾಲಜಿ ಇರುತ್ತೆ, 15 ಬೌದ್ಧಿಕ ಸಾಮರ್ಥ್ಯ. ನೋಡಿ ಇಲ್ಲಿ ಮೆಂಟಲ್ ಬಿಟ್ಟಿರುತ್ತೆ ಅಂತಂದು ಹೇಳ್ಬೋದು. ಕಂಪ್ಯೂಟರ್ 15 ಇದೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ 15 ಇದೆ ಅಂತಂದು ಹೇಳ್ಬೋದು. ಒಟ್ಟು 100 ಅಂಕದ GK HSTRಗೆ. ಹಂಗಾರೆ HSTR ಯಾವಾಗಿದೆ ಡೇಟಪ್ಪ ಅಂತಂದ್ರೆ 12 ಮತ್ತು 13ಕ್ಕೆ HSTR ಪತ್ರಿಕೆ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸ್ಪರ್ಧಾಕಾಶಿ ಅಕಾಡೆಮಿಯ ಶ್ರೀಯುತ ಲಕ್ಷ್ಮೀಕಾಂತ್ ಸರ್ ಅವರು ನಮಗೆ ಎಕ್ಸಾಮ್ ಡೇಟನ್ನು ಒಂದು 15 ಡೇಸ್ ಮೊದಲೇ ಹೇಳಿದರು. ಏನಂದರೆ ಅಕ್ಟೋಬರ್ 5ರಿಂದ ಅಕ್ಟೋಬರ್ 13 ಅಂತ ಹೇಳಿದರು. ಸೊ ಅದೇ ರೀತಿನ ಈ ಒಂದು ನೋಟಿಫಿಕೇಷನ್ದಲ್ಲಿ ಬಂದಿರುತ್ತೆ ಅಂತ ಹೇಳ್ಬೋದು. ಸೊ ಅವರ ಒಂದು ಮಾಹಿತಿಗಳು ನಾನು ಪದೇ ಪದೇ ನೋಡ್ತಾ ಇರ್ತೀನಿ. ಈ ವರ್ಷ ಸುಮಾರು 25ರಿಂದ ಆಗಿರಬಹುದು. ಪ್ರತಿಯೊಂದು ಅವ್ರು ಕೊಟ್ಟಂತಹ ಮಾಹಿತಿಗಳು ಎಕ್ಯುರೇಟ್ ಆಗಿರ್ತವೆ. ಸರ್ ನಿಮಗೆ ತುಂಬ ಒಂದು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು ಈ ಒಂದು ವಿಡಿಯೋದ ಮೂಲಕ. ಜೊತೆಗೆ ಏನಪ್ಪ ಅಂದರೆ NOCಯನ್ನು ರದ್ದು ಮಾಡಿದ್ದು ಕೂಡ ಬಹಳಷ್ಟು ಶ್ಲಾಘನೀಯ ಆದಂಥ ಒಂದು ವಿಷಯ. ಸೊ ನಾನು ನಿಮಗೆ ಮೆಸೇಜ್ ಕೂಡ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿದ್ದೆ. ಸೊ ಇದು ನಿಮ್ಮೊಬ್ಬರ ಗೆಲುವಲ್ಲ, ಇಡೀ ಕರ್ನಾಟಕದ ನಿರುದ್ಯೋಗಿಗಳಾದಂಥ ನಮ್ಮಂಥ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಕನಸು, ಅದನ್ನು ನನಸು ಮಾಡಿದ್ದೀರಾ. ನಿಮಗೆ ಈ ಒಂದು ವಿಡಿಯೋದ ಮೂಲಕ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ ನಾನು. ನೀವು ಹೇಳಿದ್ರಿ ಅವತ್ತು ಅಕ್ಟೋಬರ್ 5ರಿಂದ 13ರವರೆಗೆ ಎಕ್ಸಾಮ್ಗಳು ನಡೀತವು ಅಂತಂದು. ಸೊ ಅದೇ ರೀತಿಯಾಗಿ ಟೈಮ್ ಟೇಬಲ್ ಬಂದಿರುತ್ತೆ. ಸೊ ಬಹಳಷ್ಟು ಧನ್ಯವಾದಗಳು. ಈ ಒಂದು ಶಿಕ್ಷಕರ ನೋಟಿಫಿಕೇಷನ್ ಮಾಡಿಸುವಲ್ಲಿ ನಿಮ್ಮ ಪಾತ್ರ ಬಹಳಷ್ಟಿದೆ. ಸೊ ಅದನ್ನು ಈಗ ನಾನು ಪದಗಳಲ್ಲಿ ವಿವರಿಸಲಿಕ್ಕೂ ಕೂಡ ಏನಪ್ಪ ಅಂತಂದರೆ ಪದಗಳಿಲ್ಲ ಅಂತಂದು ಹೇಳ್ಬೋದು. ಅಷ್ಟು ಏನಪ್ಪ ಅಂದರೆ ನೀವು ಕಷ್ಟಪಟ್ಟಿದ್ದೀರಾ. ಜೊತೆಗೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿಯ ಒಂದು ಪರವಾಗಿ ನೀವು ಬಹಳಷ್ಟು ಏನಪ್ಪ ಅಂದರೆ ಹೋರಾಟವನ್ನು ಮಾಡಿ ಶಿಕ್ಷಣ ಇಲಾಖೆಯ ಪ್ರತಿಯೊಂದು ಮಾಹಿತಿಯನ್ನು ನೀವು ಎಕ್ಯುರೇಟಾಗಿ ಕೊಡ್ತಿದ್ರಿ. ಅದೇ ರೀತಿಯಾಗಿ ಪರೀಕ್ಷೆಗಳು ಕೂಡ ನಡೀತಾ ಇದ್ದವು. ಸರ್ ಥ್ಯಾಂಕ್ ಯು. ಓಕೆ, ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಅಕ್ಟೋಬರ್ 5ರಿಂದ ಅಕ್ಟೋಬರ್ 15ರವರೆಗೆ HSTR, GPSTR ಮತ್ತು PSTR ಪರೀಕ್ಷೆಗಳು ಇರ್ತವೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಫೀಸಿನ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಅಪ್ಲಿಕೇಶನ್ ಹಾಕುವ ಒಂದು ಮಾಹಿತಿಯನ್ನು ಕೂಡ ಕೊಡ್ತೀನಿ. ಜೊತೆಗೆ ಕನ್ನಡ, ಗ್ರಾಮೀಣ ಎಲ್ಲ ಒಂದಿಷ್ಟು ಮೀಸಲಾತಿಗಳನ್ನು ನೋಡಿಕೊಂಡು ರೋಸ್ಟರ್ ವೈಸ್, ಡಿಸ್ಟಿಕ್ ವೈಸ್ ನೀವು ನೋಡ್ಕೊಂಡು ಹಾಕೋಬೇಕು. ಇಲ್ಲಿ ಪ್ರಮುಖವಾಗಿ ಅಕ್ಟೋಬರ್ 5ರಿಂದ PSTR ಪರೀಕ್ಷೆಗಳು ಸ್ಟಾರ್ಟ್ ಆಗಿ 5 ಮತ್ತು 6ಕ್ಕೆ PSTR ಇರುತ್ತೆ. ಓಕೆ, 8ರಿಂದ 10ರವರೆಗೆ GPSTR ಇರುತ್ತೆ. ನಂತರದಲ್ಲಿ 12 ಮತ್ತು 13 ಅಕ್ಟೋಬರ್ 12 ಮತ್ತು 13 HSTR ಪರೀಕ್ಷೆಗಳು ಇರ್ತವೆ ಅಂತಂದು ಹೇಳ್ಬೋದು. ಸೊ ಒಂದೊಂದು ದಿವಸ ಮಾತ್ರ ಗ್ಯಾಪ್ ಇದೆ. ಯಾವುದಕ್ಕೆ ನೀವು ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತೀರಿ, ಯಾವುದಕ್ಕೆ ಹೆಚ್ಚು ಎಫರ್ಟ್ ಹಾಕ್ತೀರಿ ನೋಡಿಕೊಂಡು ಪರೀಕ್ಷೆಗಳನ್ನು ಬರೀರಿ ಅಂತಂದು ಹೇಳ್ತಾ. ಓಕೆ, ಮತ್ತೆ ಏನಾದರೂ ಮಾಹಿತಿ ಇದ್ದರೆ ನಾನು ತೊಗೊಂಬಂದು ಶೇರ್ ಮಾಡ್ತೀನಿ. ಈಗ ಸದ್ಯ ನನಗೆ ಸಿಕ್ಕಂತಹ ಮಾಹಿತಿ PSTR 1 ಸಿಕ್ಕಿತ್ತು, HSTR 1 ಸಿಕ್ಕಿತ್ತು, GPD 1 ಸಿಕ್ಕಿತ್ತು. ಮಧ್ಯಾಹ್ನವರೆಗೂ ಅಂತಂದರೆ ನಮ್ಮ ಒಂದು ಸ್ಕೂಲ್ ವೆಬ್ಸೈಟಲ್ಲಿ ಇವು ಅಪ್ಡೇಟ್ ಆಗ್ತವೆ ಅಂತ ಹೇಳ್ಬೋದು. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿರಿ, ಒಂದೊಂದಾಗಿ ಅಪ್ಡೇಟ್ ಆಗಾಕತ್ತವು. ಅಲ್ಲಿ ಸರ್ವರ್ ಬ್ಯುಸಿ ಇರೋ ಕಾರಣದಿಂದಾಗಿ ಅದು ಲಿಂಕು ಕೂಡ ಅಲ್ಲಿ ಓಪನ್ ಆಗಾಕತ್ತಿಲ್ಲ. ಈಗಷ್ಟೇ ಅವ್ರ ಸರ್ ಕೂಡ ನಂಗೆ ಲಿಂಕನ್ನು ಸೆಂಡ್ ಮಾಡಿದರು, ಬಟ್ ಅಲ್ಲಿ ಅದು ಓಪನ್ ಆಗಾಕತ್ತಿಲ್ಲ. ಓಪನ್ ಆದ ತಕ್ಷಣ ತೊಗೊಂಬಂದು ಜಿಲ್ಲಾವಾರು ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಶೇರ್ ಮಾಡ್ತೀವಿ. ಸೊ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಜ್ಞಾನ ಸರಸ್ವತಿ ಯೂಟ್ಯೂಬ್ ಚಾನಲ್ ಲಿಂಕನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.